ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ತತ್ವ ಟ್ರೇಡಿಂಗ್ ಅಂಡ್ ಇನ್ವೆಸ್ಟ್ಮೆಂಟ್ಸ್. ಸೊ ಡೈಲಿ ಅನಾಲಿಸಿಸ್ಗೆ ಸ್ವಾಗತ. ನಾನು ನಿತಿನ್ ಜೈನ್ ವಿಜಯ್. ಸೊ ನಾವು ಇವತ್ತೇನು ನೋಡ್ತಾ ಇದ್ದೀವಿ ಅಂತಂದರೆ, ನಾವು ನಿನ್ನೆ ಯಾರ್ಯಾರು ಝೂಮ್ ಮೀಟಿಂಗ್ ಅಟೆಂಡ್ ಮಾಡಿದ್ರು ಸೊ ಅವ್ರಿಗೆ ಗೊತ್ತಿರುತ್ತೆ. ಸೊ ನಾವು ನಿನ್ನೆ ಏನು ಅನಾಲಿಸಿಸ್ ಮಾಡಿದ್ವಿ, ಸೊ ಇವತ್ತು ಮಾರ್ಕೆಟಲ್ಲಿ ಏನಾಯಿತು ಅಂತ ಸೊ ಅದ್ರ ಬಗ್ಗೆ ನಾವು ನೋಡ್ತಾ ಹೋದ್ವಿ. ಸೊ ನಿನ್ನೆ ಯಾರ್ಯಾರು ಝೂಮ್ ಮೀಟಿಂಗ್ನ ಅಟೆಂಡ್ ಮಾಡೋಕ್ಕಾಗಿಲ್ವೋ ಸೊ ಅವ್ರಿಗೆ ಒಂದು ಸ್ವಲ್ಪ ನಿನ್ನೆ ಏನೇನು ಡಿಸ್ಕಸ್ ಮಾಡಿದ್ವಿ ಅಂತ ಇದರಲ್ಲಿ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಆಮೇಲೆ ಇವತ್ತು ಏನೇನಾಯ್ತು ಅಂತ ನಾವು ನೋಡ್ತಾ ಹೋಗೋಣ. ಸೊ ಇದು ಬಂದ್ಬಿಟ್ಟು ನಮ್ದು ಡೈಲಿ ಚಾರ್ಟ್. ಸೊ ಡೈಲಿ ಟೈಮ್ ಫ್ರೇಮ್ ಅಲ್ಲಿ ನಡೀತಿರೋ ಚಾರ್ಟ್. ಸೊ ಇದ್ರಲ್ಲಿ ನೀವು ನೋಡೋದಾದ್ರೆ ಒಂದೇ ಒಂದು ನಿಮಿಷ. ಸೊ ನೀವು ಇದ್ರಲ್ಲಿ ನೋಡೋದಾದ್ರೆ ಸೊ ಇಲ್ಲೊಂದು ವೈಟ್ ಲೈನ್ ಇದೆ, ಇಲ್ಲೊಂದು ಬ್ಲೂ ಲೈನ್ ಇದೆ. ಸೊ ಇದು ಯಾವ ಲೈನ್ ಅಂದ್ರೆ ಇವೆರಡು ಕೋವಿಡ್ ಲೈನ್. ಸೊ ಕೋವಿಡ್ ಇಂದನೂ ನಮ್ಗಿಲ್ಲಿ ಸಪೋರ್ಟ್ ರೆಸಿಸ್ಟೆನ್ಸ್ ಇಲ್ಲಿ ನಮಗೆ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಿದೆ. ಸೊ ನಿಮ್ಗೆ ಝೂಮ್ ಔಟ್ ಮಾಡಿ ತೋರಿಸೋದಾದ್ರೆ ಇಲ್ಲಿ ಸೊ ನೀವು ನೋಡ್ಬೋದು. ಸೊ ಇದು ಬಂದು ನಿಮ್ಗೆ 2020ರಿಂದನೂ ಈ ಒಂದು ಲೈನು ನಿಮ್ಗೆ ಬ್ಲೂ ಲೈನ್ ಬಂದ್ಬಿಟ್ಟು ತುಂಬಾ ಚೆನ್ನಾಗಿ ವರ್ಕ್ ಆಗ್ತದೆ. ಸೊ ಅದಾದ್ಮೇಲೆ 2022ರಿಂದ ನಿಮ್ಗೆ ಈ ವೈಟ್ ಲೈನ್ ಒಂದು ಆಡ್ ಮಾಡಿದೀವಿ. ಸೊ ಇಲ್ಲೊಂದು ಟಚ್ ಮಾಡಿದೆ, ಇಲ್ಲೂ ಟಚ್ ಮಾಡಿದೆ, ಸೊ ಇಲ್ಲಿ ಟಚ್ ಮಾಡಿದೆ. ಸೊ ಇದೇನಾಗ್ತಿದೆ ಅಂದ್ರೆ ಸೊ ಯಾವಾಗ ಮಾರ್ಕೆಟ್ ಈ ಬ್ಲೂ ಲೈನ್ ಟಚ್ ಮಾಡುತ್ತೋ ರಿಬೌಂಡ್ ಆಗ್ತದೆ. ಸೊ ಬ್ಲೂ ಲೈನ್ ಟಚ್ ಮಾಡಿದಾಗೆಲ್ಲ ಮೇಲೆ ಹೋಗ್ತದೆ. ಸೊ ಅದಾದ್ಮೇಲೆ ಈ ಒಂದು ವೈಟ್ ಲೈನ್ 2022ರಿಂದ ಆಡ್ ಆಯ್ತು. ಸೊ ಐದರ್ ಈ ಬ್ಲೂ ಲೈನು ಐದರ್ ಈ ವೈಟ್ ಲೈನ್. ಸೊ ಮಾರ್ಕೆಟ್ ಯಾವಾಗ ಈ ಎರಡು ಲೈನ್ ಅಲ್ಲಿ ಯಾವ್ದಾದ್ರು ಒಂದ್ ಲೈನ್ ಟಚ್ ಮಾಡಿದ್ರೆ ಸಮೇತ ಮೇಲೆ ಹೋಗ್ತದೆ. ವೈಟ್ ಲೈನ್ ಟಚ್ ಮಾಡ್ತಾ ಮೇಲೆ ಹೋಗ್ತದೆ, ವೈಟ್ ಲೈನ್ ಟಚ್ ಮಾಡ್ತಾ ಮೇಲೆ ಹೋಗ್ತದೆ, ಮತ್ತೆ ವೈಟ್ ಲೈನ್ ಟಚ್ ಮಾಡ್ತಾ ಮತ್ತೆ ಮೇಲೆ ಹೋಗ್ತದೆ. ಅದಾದ್ಮೇಲೆ ಇಲ್ಲಿ ಬಂತು, ಇಲ್ಲಿ ವೈಟ್ ಲೈನ್ ಬ್ರೇಕ್ ಮಾಡಿ ಬ್ಲೂ ಲೈನ್ ಟಚ್ ಮಾಡಿ ಮತ್ತೆ ಮೇಲೆ ಹೋಗ್ತದೆ. ಸೊ ನಿಮ್ಗೆ ಇಲ್ಲಿ ಕಾಣಿಸ್ತಿಲ್ಲ, ಸ್ವಲ್ಪ ಝೂಮಿಂಗ್ ಮಾಡ್ತೀನಿ. ಸೊ ನಾವಿಲ್ಲಿ ಝೂಮಿಂಗ್ ಮಾಡಿ ನೋಡೋದಾದ್ರೆ ಸೊ ನೀವು ಇಲ್ಲಿ ನೋಡ್ಬೋದು. ಸೊ ಇಲ್ಲಿ ವೈಟ್ ಲೈನ್ ಬ್ರೇಕ್ ಮಾಡ್ತು, ವೈಟ್ ಲೈನ್ ಬ್ರೇಕ್ ಮಾಡಿದ್ಮೇಲೆ ಬ್ಲೂ ಲೈನ್ ಟಚ್ ಮಾಡುತ್ತೋ ಮೇಲೆ ಹೋಯ್ತು. ಅದಾದ್ಮೇಲೆ ಇಲ್ಲೊಂದು ರೆಸಿಸ್ಟೆನ್ಸ್ ಇತ್ತು, ಸಸ್ಟೈನ್ ಅದನ್ನ ಬ್ರೇಕ್ ಮಾಡಿ ಮೇಲೆ ಹೋಗೋಕ್ಕಾಗಿಲ್ಲ. ಸೊ ಏನ್ ಮಾಡ್ತು, ಮತ್ತೆ ಬಂದು ಬ್ಲೂ ಲೈನ್ ಟಚ್ ಮಾಡ್ತು, ಮತ್ತೆ ಮಾರ್ಕೆಟ್ ರಿಬೌಂಡ್ ಹೋಗಿತ್ತು. ಸೊ ಅದಾದ್ಮೇಲೆ ಮಾರ್ಕೆಟ್ ಯಾವಾಗ ರಿಬೌಂಡ್ ಹೊಡಿತು, ವೈಟ್ ಲೈನ್ ಬ್ರೇಕ್ ಮಾಡ್ಕೊಂಡು ಹೋಯ್ತು, ಅವಾಗ ಇದು ಸಪೋರ್ಟ್ ಆಗೋಯ್ತು. ಸೊ ಅದಾದ್ಮೇಲೆ ನೋಡಿ ಮತ್ತೆ ವೈಟ್ ಲೈನ್ ಟಚ್ ಮಾಡ್ತಾ ಮೇಲೆ, ವೈಟ್ ಲೈನ್ ಟಚ್ ಮಾಡ್ತಾ ಮೇಲೆ, ವೈಟ್ ಲೈನ್ ಟಚ್ ಮಾಡ್ತಾ ಮೇಲೆ. ಅದಾದ್ಮೇಲೆ ಇವಾಗ ಪ್ರೆಸೆಂಟ್ ಇಲ್ಲಿ ನೋಡೋದಾದ್ರೆ ಸೊ ಇನ್ನೊಂದು ಸ್ವಲ್ಪ ಝೂಮ್ ಇನ್ ಮಾಡಿ ತೋರಿಸ್ತೀನಿ. ಸೊ ಪ್ರೆಸೆಂಟ್ ನಾವು ಇಲ್ಲಿ ನೋಡೋದಾದ್ರೆ ಯಾವಾಗ ಇಲ್ಲಿ ವೈಟ್ ಲೈನ್ ಟಚ್ ಮಾಡಿ ಹೋಗಿತ್ತು ಮೇಲೆ, ಅದಾದ್ಮೇಲೆ ಇಲ್ಲಿ ಬಂದು ಈ ವೈಟ್ ಲೈನ್ ಬ್ರೇಕ್ ಮಾಡ್ತು. ಸೊ ಈ ವೈಟ್ ಲೈನ್ ಯಾವಾಗ ಬ್ರೇಕ್ ಮಾಡ್ತೋ ಅವಾಗ ಈ ಬ್ಲೂ ಲೈನ್ ಟಚ್ ಮಾಡಿ ಮತ್ತೆ ರಿಬೌಂಡ್ ಆಯ್ತು ಮಾರ್ಕೆಟ್. ಸೊ ಈ ಬ್ಲೂ ಲೈನ್ ಟಚ್ ಮಾಡಿ ಮಾರ್ಕೆಟ್ ಮತ್ತೆ ಹೋದ್ಮೇಲೆ ಸೊ ನೀವು ಇಲ್ಲಿ ನೋಡ್ಬೋದು ವೈಟ್ ಲೈನ್ ಸಪೋರ್ಟ್ ಆಗ್ತಾ ಉಂಟು. ಸೊ ಸಪೋರ್ಟ್ ಆಗ್ತಾ ಅಂತ ಮೇಲೆ ಹೋಯ್ತು. ಅದಾದ್ಮೇಲೆ ಈ ವೈಟ್ ಲೈನ್ ಬ್ರೇಕ್ ಮಾಡ್ತು, ಅದಾದ್ಮೇಲೆ ಮತ್ತೆ ಮೇಲ್ ಬಂತು, ಸ್ವಲ್ಪ ಫೇಕ್ ಬ್ರೇಕ್ ಔಟ್ ಆಯ್ತಿದೆ. ಸೊ ಸಸ್ಟೈನ್ ಆಗಿಲ್ಲ, ಮತ್ತೆ ಇಲ್ಲಿ ವೈಟ್ ಲೈನ್ ಬ್ರೇಕ್ ಮಾಡಿದೆ ಅಟ್ ಪ್ರೆಸೆಂಟ್ ಇವಾಗ. ಸೊ ಈ ವೈಟ್ ಲೈನ್ ಬ್ರೇಕ್ ಮಾಡಿ ಇವಾಗ ಮಾರ್ಕೆಟ್ ಏನ್ ಮಾಡ್ತಿದೆ, ಬ್ರೇಕ್ ಆದ್ಮೇಲೆ ಇದನ್ನ ಟೆಸ್ಟ್ ಮಾಡಿ ಇಲ್ಲಿ ಪ್ರೈಸ್ ಆಕ್ಷನ್ ಮಾಡ್ದಾಗ ಕಾಣಿಸ್ತಿದೆ. ಸೊ ಮಾರ್ಕೆಟ್ ಏನ್ ಮಾಡ್ತು, ಈ ವೈಟ್ ಲೈನ್ ಬ್ರೇಕ್ ಮಾಡ್ತು, ಅದೇ ವೈಟ್ ಲೈನ್ ಟಚ್ ಮಾಡ್ತು, ಮಾರ್ಕೆಟ್ಗೆ ಆ ಲೈನ್ ಬ್ರೇಕ್ ಮಾಡೋಕ್ಕಾಗಲಿಲ್ಲ, ಮತ್ತೆ ವಾಪಸ್ ಮಾಡ್ತು. ಸೊ ಇದು ಒಂದು ಬ್ಯೂಟಿಫುಲ್ ಪ್ರೈಸ್ ಆಕ್ಷನ್ ಅಂತ. ಸೊ ಇವಾಗ ನಾವು ಏನ್ ಮಾಡ್ಬೋದು, ನಮ್ಮ ನೆಕ್ಸ್ಟ್ ಟಾರ್ಗೆಟ್ ನಾವು ಬ್ಲೂ ಲೈನ್ ಅಂತ ನೋಡ್ಕೋಬಹುದು. ಏನಕ್ಕೆ ಅಂದ್ರೆ ಈ ವೈಟ್ ಲೈನ್ ಬ್ರೇಕ್ ಮಾಡಿದಾಗೆಲ್ಲ ಈ ಬ್ಲೂ ಲೈನ್ ಬಂದು ಟಚ್ ಮಾಡ್ತೇವೆ. ಸೊ ಐದರ್ ಈ ಬ್ಲೂ ಲೈನ್ ಇಂದ ಮತ್ತೆ ಮಾರ್ಕೆಟ್ ರಿವರ್ಸ್ ಹೋಗೋದು, ಇಲ್ಲ ಈ ಬ್ಲೂ ಲೈನ್ ಏನಾದ್ರು ಬ್ರೇಕ್ ಮಾಡ್ತು ಅಂತಂದ್ರೆ ಮಾರ್ಕೆಟ್
ಸೊ ನಮಗೆ ಇನ್ನೂ ಒಂದು ಸ್ವಲ್ಪ ಕರೆಕ್ಷನ್ ಆಗೋ ಪಾಸಿಬಿಲಿಟೀಸ್ ಇರುತ್ತೆ. ಸೊ ಏನಾದ್ರು ರೆಡ್ ಕಲರ್ ಮೂಮೆಂಟಮ್ ಕಣ್ಣಲ್ಲಿ ಈ ಒಂದು ಬ್ಲೂ ಲೈನ್ ಬ್ರೇಕ್ ಮಾಡ್ತಾ ಮಾರ್ಕೆಟ್ ಇಲ್ಲಿ ಬಂದು ಅಂತಂದ್ರೆ ಸೊ ನಮಗೆ ನೆಕ್ಸ್ಟ್ ಮಾರ್ಕೆಟ್ ಇನ್ನು ಫರ್ದರ್ ಕೆಳಗಡೆ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಅದನ್ನ ನಾವು ನೆಕ್ಸ್ಟ್ ಲೆವೆಲ್ ಯಾವ್ದು ಅಂತ ನೋಡ್ತಾ ಹೋಗೋಣ. ಸೊ ಫಸ್ಟ್ ಬ್ರೇಕ್ ಮಾಡಿದ್ರೆ ಅದನ್ನ ನೋಡ್ತಾ ಹೋಗೋಣ. ಸೊ ಬ್ರೇಕ್ ಮಾಡಲಿಲ್ಲ ಅಂದ್ರೆ ಮತ್ತೆ ಇಲ್ಲಿಂದ ವಾಪಸ್ ಹೋಗೋ ಚಾನ್ಸಸ್ ಇದೆ ಮಾರ್ಕೆಟ್. ಸೊ ಇದಿಷ್ಟು ನಮ್ದು ಡೈಲಿ ಟೈಮ್ ಫ್ರೇಮಿನ ಅನಾಲಿಸಿಸ್ ಆಯ್ತು. ಸೊ ನಾವು ಇವಾಗ ಅವರ್ಲಿ ಬಂದ್ವಿ ಅಂತಂದ್ರೆ ಸೊ ನಾವು ನಿನ್ನೆ ಝೂಮ್ ಮೀಟಿಂಗ್ ಅಲ್ಲಿ ಮಾತಾಡ್ದಂಗೆ ಸೊ ನಾವೇನ್ ಮಾಡಿದ್ವಿ, ಇದನ್ನ ಎ ಅಂತ ಓದಿದ್ವಿ. ಸೊ ಇದು ವೇವ್ ಎ, ಸೊ ಇದು ವೇವ್ ಬಿ. ಸೊ ನಾನು ಲಾಸ್ಟ್ ಟೈಮು ಯೂಟ್ಯೂಬ್ ಅಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಮ್ಗೆ ಇನ್ನೂ ಈ ವೇವ್ ನಡೀತಾ ಇತ್ತು. ಸೊ ನಾವು ಅವಾಗಲೇ ಮಾತಾಡಿದ್ವಿ ಇದು ವೇವ್ ಎ, ಇದು ವೇವ್ ಬಿ ನಡೀತಾ ಇರಂಗ್ ಕಾಣಿಸ್ತಿದೆ. ಸೊ ನೆಕ್ಸ್ಟ್ ವೇವ್ ಸಿ ಆಗೋ ಚಾನ್ಸಸ್ ಇದೆ ಅಂತ ನಾವು ಮಾತಾಡಿದ್ವಿ. ಸೊ ವೇವ್ ಸಿ ಎಲ್ರಿಗೂ ಗೊತ್ತಿರೋ ತರ ವೇವ್ ಸಿ ಯಾವತ್ತಾಗ್ಲಿ ಫಾಸ್ಟ್ ಆಗಿರುತ್ತೆ, ಜೊತೆಗೆ 5 ವೇವ್ ಆಗಿರುತ್ತೆ. ಸೊ ನಾವಿಲ್ಲಿ ನೋಡೋದಾದ್ರೆ ಮಾರ್ಕೆಟ್ ಕೂಡ ಅದೇ ರೀತಿ ಆಯ್ತು. ವೇವ್ ಎ ಆಯ್ತು, ವೇವ್ ಬಿ ಆಯ್ತು, ವೇವ್ ಸಿ ನಿಮ್ಗೆ ಇಲ್ಲೆಲ್ಲ ಫಾಸ್ಟ್ ಆಗಿಬಿತ್ತು. ಸೊ ಇಲ್ಲಿ ಮೇಲ್ ಹೋಗಿದೆ. ಸೊ ಇದು ಯಾವ ವೇವ್ ಅಂತ ಕೂಡ ನಾನು ಹೇಳ್ತೀನಿ ನೋಡಿ. ಸೊ ನಾವಿಲ್ಲಿ ನೋಡೋದಾದ್ರೆ ಏನಾಯ್ತು, ಇಲ್ಲಿ ಮಾರ್ಕೆಟ್ ವೇವ್ ಸಿ ಇವಾಗ ನಡೀತಾ ಇದೆ ಅಟ್ ಪ್ರೆಸೆಂಟ್. ಸೊ ಈ ವೇವ್ ಸಿ ನಲ್ಲಿ ಎಲ್ರಿಗೂ ಗೊತ್ತಿರೋ ತರ, ಸೊ ಯಾರ್ಯಾರು ಆಲ್ರೌಂಡರ್ ಕೋರ್ಸ್ ತಗೊಂಡಿದ್ರು ಸೊ ಅವ್ರೆಲ್ರಿಗೂ ಗೊತ್ತಿರುತ್ತೆ ವೇವ್ ಸಿ ಯಾವತ್ತಾಗ್ಲಿ ಫಾಸ್ಟ್ ಆಗಿರುತ್ತೆ, ಜೊತೆಗೆ ವೇವ್ ಸಿ ನಲ್ಲಿ 5 ವೇವ್ ನಡೀತಾ ಇರುತ್ತೆ ಅಂತ. ಸೊ ನೋಡ್ತಿರ್ಬೋದು, ಇದು 1, ಇದು 2, ಇದು 3. ಸೊ ಇವಾಗ ನಿನ್ನೆ ಏನ್ ನಡೀತಾ ಅದು 3. ಸೊ ನಾವು ನಿನ್ನೆ ಯಾರ್ಯಾರು ಅಟೆಂಡ್ ಮಾಡಿದ್ರು ಝೂಮ್ ಮೀಟಿಂಗ್ ಅಲ್ಲಿ ಅವ್ರಿಗೆ ಗೊತ್ತಿರುತ್ತೆ. ಸೊ ನಾವು ನಿನ್ನೆನೆ ಮಾತಾಡಿದ್ವಿ, ನಾವು ಮಾರ್ಕೆಟ್ ಆದ್ಮೇಲೆ ಬಂದು ಮಾತಾಡ್ತಿಲ್ಲ. ಸೊ ನಾವು ನಿನ್ನೆನೆ ಮಾತಾಡಿದ್ವಿ. ಸೊ ಇದು 1 ಆಯ್ತು, 2 ಆಯ್ತು, ಇದು ವೇವ್ 3 ಆಯ್ತು. ಸೊ ನಿನ್ನೆ ಇದು ವೇವ್ 3 ಇಲ್ಲಿ ಎಂಡ್ ಆಗಿತ್ತು. ಸೊ ನಾವು ನಿನ್ನೆನೆ ಮಾತಾಡಿದ್ವಿ. ಸೊ ಇದೇನಾದ್ರು ವೇವ್ ಸಿ ನ ವೇವ್ 3 ಆಗಿದ್ರೆ ಸೊ ನೆಕ್ಸ್ಟ್ ವೇವ್ 4 ಆಗುತ್ತೆ, ವೇವ್ 4 ಆಗೋ ಚಾನ್ಸಸ್ ಇದೆ. ಸೊ ಎಲ್ರಿಗೂ ಗೊತ್ತು ವೇವ್ 4 ಒಂದು ಕರೆಕ್ಟಿವ್ ವೇವ್. ಸೊ ಟ್ರೈನ್ ಡೌನ್ ಸೈಡ್ ಇರೋದ್ರಿಂದ ವೇವ್ 4 ಈ ರೀತಿ ಹೋಗುತ್ತೆ ಅಂತ ಎಲ್ರಿಗೂ ಗೊತ್ತಿದೆ. ಸೊ ಅದು ಅಲ್ಲದೆ ನಮ್ದು ಒಂದು ಇಂಡಿಕೇಶನ್ ಕೂಡ ಸಿಕ್ಕಿದೆ. ಸೊ ಏನ್ ಇಂಡಿಕೇಶನ್ ಅಂತಂದ್ರೆ, ಸೊ ಯಾರ್ಯಾರು ಚಾರ್ಟ್ ಪ್ಯಾಟರ್ನ್ ಬಗ್ಗೆ ಗೊತ್ತಿರುತ್ತೋ ಸೊ ಅವ್ರಿಗೆ ಇದು ಗೊತ್ತಿರುತ್ತೆ. ಸೊ ಮಾರ್ಕೆಟ್ ಏನೋ ಇಲ್ಲಿ ಬಿತ್ತು, ಇಲ್ಲಿ ಬಿದ್ದು ಇಲ್ಲೇ ರಿಬೌಂಡ್ ಆಯ್ತು. ಸೊ ಅದು ನಮಗೆ ಮುಂಚೆನೆ ಇಂಡಿಕೇಶನ್ ಸಿಕ್ಕಿದೆ. ಸೊ 2 ರೀತಿ ಇಂಡಿಕೇಶನ್ ಸಿಕ್ಕಿದೆ. ಸೊ ಯಾವ್ದು ಅಂತ ನಾವು ನೋಡೋದಾದ್ರೆ, ಒಂದು ರಿವರ್ಸ್ ಆಗಿದೆ, 2 ಸಲ ಹ್ಯಾಮರ್ ಆಗಿದೆ. ಸೊ ಡಬಲ್ ಕನ್ಫರ್ಮೇಶನ್ ಸಿಕ್ಕಿದೆ. ಡಬಲ್ ಕನ್ಫರ್ಮೇಶನ್ ಸಿಕ್ಕಾದ್ಮೇಲೆ ನಮಗೆ ನಿನ್ನೆ ಗ್ರೀನ್ ಕಲರ್ ಮೂವ್ಮೆಂಟಮ್ ಅಲ್ಲಿ ಕೂಡ ಮಾರ್ಕೆಟ್ ಕ್ಲೋಸ್ ಆಗಿದೆ. ಸೊ ನಿನ್ನೆ ನಮ್ಗೆ ಇಂಡಿಕೇಶನ್ ಕೊಡ್ತು ಮಾರ್ಕೆಟ್ ಏನ್ ಬೇಕಿತ್ತೋ ಆ ಒಂದು ಮೂವ್ಮೆಂಟ್ ಸ್ಲೋ ಡೌನ್ ಆಯ್ತು ಅಂತ. ಸೊ ಅದಾದ್ಮೇಲೆ ಇನ್ನೊಂದು ಏನ್ ಇಂಡಿಕೇಶನ್ ಅಂತಂದ್ರೆ ಫಿಬೊನಚ್ಚಿ. ಸೊ ಫಿಬೊನಚ್ಚಿ ಒಂದು ಇಂಡಿಕೇಶನ್. ಸೊ ಫಿಬೊನಚ್ಚಿನ ಯಾವ ರೀತಿ ಡ್ರಾ ಮಾಡೋದು ಅಂದ್ರೆ ಟ್ರೆಂಡ್ ಬೇಸ್ಡ್ ಫಿಬ್ ಎಕ್ಸ್ಟೆನ್ಷನ್ ನಾವು ಚೂಸ್ ಮಾಡಬೇಕು. ಸೊ ಏನಕ್ಕೆ ಇದು ವೇವ್ ಸಿ ನ ನಾವು ಕ್ಯಾಲ್ಕುಲೇಟ್ ಮಾಡ್ತಿರೋದ್ರಿಂದ. ಸೊ ನಾವು ನೋಡೋದಾದ್ರೆ ಒಂದು ನಿಮಿಷ. ಸೊ ನಾವು ವೇವ್ ಸಿ ನಲ್ಲಿ ವೇವ್ 3 ನ ಕಂಡುಹಿಡಿತಾ ಇದ್ದೀವಿ. ಸೊ ವೇವ್ 3 ಅಂದ್ರೆ ಫಿಬ್ ರಿಟ್ರೇಸ್ಮೆಂಟ್ ಸಾಕು. ಸೊ ವೇವ್ 3 ನ ಕಂಡುಹಿಡಿತಾ ಇದ್ದೀವಿ. ಸೊ ವೇವ್ 2 ಇಂದ ಸೊ ವೇವ್ 1 ಇಂದ ಸೊ ವೇವ್ 2 ನ ಕ್ಯಾಲ್ಕುಲೇಟ್ ಮಾಡಿದ್ವಿ. ಸೊ ನಮ್ಗೆ ಇಲ್ಲಿ ವೇವ್ 3 ಎಲ್ರಿಗೂ ಗೊತ್ತಿರೋ ತರ. ಸೊ ಯಾರ್ಯಾರು ಆಲ್ರೌಂಡರ್ ಕೋರ್ಸ್ ಮಾಡಿದ್ರು ಅವ್ರು ಎಲ್ರಿಗೂ ಗೊತ್ತು ವೇವ್ 3 ಎಲ್ಲಿವರೆಗೂ ಹೋಗುತ್ತೆ ಅಂತ. ಅರೌಂಡ್ ವೇವ್ 3 ಬಂದ್ಬಿಟ್ಟು ನಿಮ್ಗೆ 1.618 ವರೆಗೂ ಹೋಗುತ್ತೆ. ಸೊ 1.618 ವರೆಗೂ ಹೋದ್ರೂ ಸಮೇತ ವೇವ್ 3ಗೆ ಯಾವುದೇ ಎಂಡಿಂಗ್ ಇರಲ್ಲ. ಸೊ ಮೋಸ್ಟ್ ಆಫ್ ದ ಟೈಮು ವೇವ್ 3 ಬಂದ್ಬಿಟ್ಟು 2.62 ವರೆಗೂ ಹೋಗಿದೆ. ಸೊ ನಿಮ್ಗೆ ಕ್ಲಾಸಲ್ಲಿ ಈಗ ಎಕ್ಸಾಂಪಲ್ ಕೂಡ ಕೊಟ್ಟು ಎಕ್ಸ್ಪ್ಲೈನ್ ಮಾಡಿದ್ದು. ಸೊ ಅಲ್ಲಿ ವೇವ್ 3 2.62 ವರೆಗೂ ಹೋಗಿತ್ತು. ಸೊ ಅರೌಂಡ್ ಇಲ್ಲೂ ಸಮೇತ ನಮಗೆ 2.62 ವರೆಗೂ ಬಂದು ಎಕ್ಸಾಕ್ಟ್ ಅದೇ ಝೋನ್ ಇಂದ ರಿವರ್ಸ್ ಆಗಿದೆ. ಸೊ ಅದೇ ಝೋನ್ ಅಲ್ಲೇ ನಿಮ್ಗೆ ರಿವರ್ಸ್ ಆಮರ್ ಮಾಡಿದ್ವಿ. ಸೊ ಇದು ನಮ್ಗೆ ಅರ್ಲಿ ಇಂಡಿಕೇಶನ್. ಸೊ ಈ ಅರ್ಲಿ ಇಂಡಿಕೇಶನ್ ಕೊಡ್ತು, ಅದಾದ್ಮೇಲೆ ರಿವರ್ಸ್ ಆಮರ್ ಮಾಡಾದ್ಮೇಲೆ ನಮ್ಗೆ
ಮಾರ್ಕೆಟ್ ಗ್ರೀನ್ ಕಲರ್ ಮೂಮೆಂಟಮ್ ಕ್ಯಾಂಡಲ್ ಸಮೇತ ಆಯ್ತು. ಸೊ ಯಾವಾಗ ರಿವರ್ಸ್ ಹ್ಯಾಮರ್ ಮಾಡ್ತೋ ಅವಾಗ ಗ್ರೀನ್ ಕಲರ್ ಮೂಮೆಂಟಮ್ ಕ್ಯಾಂಡಲ್ ಫಾರ್ಮ್ ಆಯ್ತು. ಸೊ ಮಾಡದಿಂದ ಗ್ಯಾಪ್ ಅಪ್ ಆಯ್ತು. ಸೊ ನಮ್ಗೆ ಏನ್ ಇಂಡಿಕೇಶನ್ ಸಿಕ್ತು ಅಂದ್ರೆ ಇಲ್ಲಿ ಒಂದು ಇದು ವೇವ್ 1 ABC ಅಂತ ಗೊತ್ತಾಯ್ತು. ಸೊ ವೇವ್ ಸಿ ಅಂತ ಗೊತ್ತಾಯ್ತು. ವೇವ್ ಸಿ ನಲ್ಲಿ 1 2 3 ಆಗಿದೆ ಅಂತ ಗೊತ್ತಾಯ್ತು. ಸೊ 3 ಇಲ್ಲಿ ರಿವರ್ಸ್ ಹ್ಯಾಮರ್ ಯಾವಾಗ ಆಯ್ತು 3 ಒಂದು ಎಂಡ್ ಆಗ್ಬೋದು ಅಂತ ನಮ್ಗೊಂದು ಇಂಡಿಕೇಶನ್ ಸಿಕ್ತು. ಸೊ ಇದೊಂದು ಇಂಡಿಕೇಶನ್. ಅದಾದ್ಮೇಲೆ ನಮ್ಗೆ ಏನಾಯ್ತು ನೆಕ್ಸ್ಟ್ ವೇವ್ 3 ಆದ್ಮೇಲೆ ಸೊ ವೇವ್ 4 ಬಂದು ಕರೆಕ್ಷನ್ ವೇವ್. ಸೊ ಮಾರ್ಕೆಟ್ ಇಲ್ಲಿ ಒಂದು ಮೇಲ್ಗಡೆ ಹೋಗಿ ಒಂದು ಸ್ವಲ್ಪ ಕರೆಕ್ಷನ್ ಆಗುತ್ತೆ ಅಂತ ಸೊ ನಮ್ಗೆ ನಿನ್ನೆ ಇಂಡಿಕೇಶನ್ ಸಿಕ್ಕಿತ್ತು. ಸೊ ಅದಾದ್ಮೇಲೆ ನಮ್ಗೆ ಇನ್ನೂ ಒಂದು ಇಂಡಿಕೇಶನ್ ಸಿಕ್ಕಿದೆ. ಸೊ ಅದು 5 ಮಿನಿಟ್ಸ್ ಅಲ್ಲಿ ಸಿಕ್ಕಿದೆ. ಸೊ ಅದೇನು ಅಂತಾನು ನಾವು ನೋಡ್ತಾ ಹೋಗೋಣ. ಸೊ ನಾವು ನೆಕ್ಸ್ಟ್ 5 ಮಿನಿಟ್ಸ್ ಚಾರ್ಟಿಗೆ ಹೋಗೋಣ. ಸೊ 5 ಮಿನಿಟ್ಸ್ ಚಾರ್ಟಿಗೆ ನಾವು ಬಂದ್ರೆ ಇಲ್ಲಿ ಸೊ ನಮ್ಗೆ ಏನ್ ಇಂಡಿಕೇಶನ್ ಸಿಕ್ಕಿದೆ ನಿನ್ನೆ ಅಂತ ನೋಡೋದಾದ್ರೆ 5 ಮಿನಿಟ್ಸ್ ಅಲ್ಲಿ. ಸೊ 5 ಮಿನಿಟ್ಸ್ ಅಲ್ಲಿ ನೀವು ನೋಡ್ಬೋದು ಯಾರ್ಯಾರು ಚಾರ್ಟ್ ಪ್ಯಾಟರ್ನ್ ಬಗ್ಗೆ ಗೊತ್ತು. ಸೊ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಅಂತ ನಾವು ನಿಮ್ಗೆ ಹೇಳ್ಕೊಟ್ಟಿದ್ವಿ. ಸೊ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ನೋಡಿದ್ವಿ. ಶೋಲ್ಡರ್ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್. ಸೊ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ರಿವರ್ಸ್ ನೆಕ್ಲೈನ್ ತರ ನಮಗೆ ನಿನ್ನೆ ಕ್ರಿಯೇಟ್ ಆಗಿತ್ತು. ಸೊ ಯಾವಾಗ ಈ ಒಂದು ಹೈನ ಈ ಒಂದು ಗ್ರೀನ್ ಕಲರ್ ಮೂಮೆಂಟಮ್ ಕ್ಯಾಂಡಲ್ ಬೀಟ್ ಮಾಡ್ತೋ ಸೊ ನಮಗೆ ನಿನ್ನೆನೆ ಇಂಡಿಕೇಶನ್ ಸಿಕ್ತು ನಾಳೆ ಮಾರ್ಕೆಟ್ ಗ್ಯಾಪ್ ಅಪ್ ಆಗೋ ಚಾನ್ಸಸ್ ಇದೆ ಅಥವಾ ಮೇಲ್ಗಡೆ ಹೋಗೋ ಚಾನ್ಸಸ್ ಇದೆ ಅಂತ ನಮ್ಗೆ ಇಂಡಿಕೇಶನ್ ಸಿಕ್ತು. ಸೊ 100% ಶೂರ್ ನಾವ್ ಹೇಳಿಲ್ಲ, ಹೋಗೋ ಚಾನ್ಸಸ್ ಜಾಸ್ತಿ ಇದೆ ಅಂತ ನಾವು ನಿನ್ನೆ ಮಾತಾಡಿದ್ವಿ. ಸೊ ಅದೇ ರೀತಿ ನಾವು ಗಿಫ್ಟ್ ಇಲ್ಲ ಅವಾಗಲೇ ಹೋಗಿ ನೋಡಿದ್ವಿ. ಸೊ ಅವಾಗ ನಮಗೆ 113 ಪಾಯಿಂಟ್ ಏನೋ ಗ್ಯಾಪ್ ಅಪ್ ಆಗಿ ತೋರಿಸ್ತಿತ್ತು. ಸೊ ಮನಿ ಕಂಟ್ರೋಲ್ ಇದ್ರು. ಸೊ ಇವತ್ತು ಕೂಡ ನಮಗೆ ಮಾರ್ಕೆಟ್ ಗ್ಯಾಪ್ ಅಪ್ ಆಯ್ತು. ಸೊ ಅರೌಂಡ್ ಒಂದು 80 ಪಾಯಿಂಟ್ ಸಮಥಿಂಗ್ ಗ್ಯಾಪ್ ಅಪ್ ಆಯ್ತು. ಸೊ ಮಾರ್ಕೆಟ್ ಮೇಲ್ಗಡೆ ಹೋಯ್ತು. ಸೊ ಮಾರ್ಕೆಟ್ ಮೇಲ್ಗಡೆ ಹೋಯ್ತು. ಒಂದು ಮಾರ್ಕೆಟ್ ಮೇಲ್ಗಡೆ ಹೋಗಿದ್ದಲ್ದರೆ ಎಕ್ಸಾಕ್ಟ್ ನಾವು ನಮ್ಮ ಝೋನ್ ಇಂದಾನೆ ರಿವರ್ಸ್ ಆಗಿದೆ ಮಾರ್ಕೆಟ್. ಸೊ ಇದೇನಿದೆ ಇಲ್ಲಿಂದ ಮಾರ್ಕೆಟ್ ರಿವರ್ಸ್ ಆಗಿದೆ ಎಕ್ಸಾಕ್ಟ್ 0.786 ಅಂದ್ರೆ ರಿವರ್ಸ್ ಆಗಿದೆ. ಸೊ ಇವಾಗ ನಾವು ಅವರ್ಲಿ ಬಂದು ನೋಡೋಣ. ಸೊ ಅವರ್ಲಿ ನಾವು ನೋಡೋದಾದ್ರೆ ಸೊ ನಾವೇನ್ ಮಾಡ್ತೀವಿ ಇವಾಗ ಅವರ್ಲಿ ಈ ಒಂದು ಐ ಇಂದ ಈ ಒಂದು ಲೋಗೆ ನಾವು ಡ್ರಾ ಮಾಡ್ತೀವಿ ಫಿಬೊನಾಚಿ. ಸೊ ಈ ಒಂದು ಐ ಅಲ್ಲ, ಸೊ ಈ ಒಂದು ಐ ಪ್ರೀವಿಯಸ್, ಸೊ ಇದು ಪ್ರೀವಿಯಸ್ ಆಗಿ, ಸೊ ಈ ಒಂದು ಪ್ರೀವಿಯಸ್ ಆಗಿ ನಾವು ಟ್ರೆಂಡ್ ಲೈನ್ ಡ್ರಾ ಮಾಡ್ತೀವಿ. ಸೊ ಡ್ರಾ ಮಾಡ್ಕೊಂಡಾಗ ನೋಡಿ ಯಾವತ್ತೇ ಆಗಲಿ ಕರೆಕ್ಟಿವ್ ವೇವ್ ಬಂದು ನಮಗೆ 0.618 ಇಂದ ರಿವರ್ಸ್ ಆಗುತ್ತೆ, ಇಲ್ಲ 0.786 ಇಂದ ರಿವರ್ಸ್ ಆಗುತ್ತೆ. ಸೊ ಇವೆರಡನ್ನೇ ನಾವು ಮಾತಾಡಿದ್ವಿ. ಸೊ ಮಾರ್ಕೆಟ್ ವೇವ್ 3 ಆಯ್ತು, ವೇವ್ 4 ಸ್ಟಾರ್ಟ್ ಆಗುತ್ತೆ ಅಂತ ನಮ್ಗೆ ಗೊತ್ತಾಯ್ತು. ಸೊ ಯಾವಾಗ ಇಲ್ಲಿ ಎಂಡ್ ಆಯ್ತಾ ನಾವು ಇಲ್ಲಿಂದ ಇಲ್ಲಿಗೆ ಫಿಬೊನಾಚಿನ ಡ್ರಾ ಮಾಡ್ಕೊಂತೀವಿ. ಸೊ ಡ್ರಾ ಮಾಡ್ಕೊಂಡಾದ್ಮೇಲೆ ಮಾರ್ಕೆಟ್ ಈ ಎರಡು ಝೋನ್ ಇಂದ ರಿವರ್ಸ್ ಆಗ್ಬೋದು ಅಂತ ಸಾಧ್ಯತೆ ಇದೆ ಅಂತ ನಮಗೆ ಗೊತ್ತಿರುತ್ತೆ. ಸೊ ಈ ಎರಡನ್ನು ನಾವು 5 ಮಿನಿಟ್ಸ್ ಅಲ್ಲಿ ಅಬ್ಸರ್ವ್ ಮಾಡ್ತಿರ್ತೀವಿ. ಸೊ 0.618 ಇಂದ ನಮಗೆ ರಿವರ್ಸ್ ಆಗಿಲ್ಲ ಮಾರ್ಕೆಟ್. ಸೊ ನಮ್ಮ ನೆಕ್ಸ್ಟ್ ಲೆವೆಲ್ ಬಂದ್ಬಿಟ್ಟು 0.786. ಸೊ ಅಲ್ಲಿಂದ 5 ಚಾನ್ಸಸ್ ಇದೆ ರಿವರ್ಸ್ ಆಗೋದು ಅಂತ ನಮಗೆ ಗೊತ್ತಿತ್ತು. ಸೊ ಯಾವಾಗ ನಮ್ಗೆ ಇಲ್ಲಿಂದ ರಿವರ್ಸ್ ಆಯ್ತು ನಾವು ರಿವರ್ಸ್ ಟ್ರೆಂಡ್ ಅಂತ ತಗೊಂಡ್ವಿ. ಸೊ ಈ ಒಂದು ದೊಡ್ಡ ಟ್ರೆಂಡ್ ನ ರೈಡ್ ಮಾಡಿ. ಸೊ ಮಾರ್ಕೆಟ್ ಅಲ್ಲಿ ನಾವು ಇಷ್ಟೇ ಮಾಡ್ಬೇಕಾದ್ರೆ ಸಿಂಪಲ್. ಸೊ ಇಲ್ಲಿ ನೀವು ಇನ್ನೊಂದು ಅಬ್ಸರ್ವ್ ಮಾಡೋದಾದ್ರೆ ಸೊ ನಾವು ಇನ್ನೂ ಸ್ವಲ್ಪ ಝೂಮ್ ಇನ್ ಮಾಡಿದ್ವಿ ಅಂದ್ರೆ ಸೊ ನಮ್ಗೆ ಇಲ್ಲಿ ಕೂಡ ರಿವರ್ಸ್ ಹ್ಯಾಮರ್ ಫಾರ್ಮ್ ಆಗಿದೆ. ಸೊ ಏನೊಂದು ಅಪ್ ಟ್ರೆಂಡ್ ಹೋಯ್ತು, ರಿವರ್ಸ್ ಹ್ಯಾಮರ್ ಫಾರ್ಮ್ ಆಯ್ತು, ಅದರಲ್ಲೂ ನಮ್ಮ 0.786 ಇಂದಾನೇ ರಿವರ್ಸ್ ಆಗುತ್ತೆ ಅಂತ ರಿವರ್ಸ್ ಹ್ಯಾಮರ್ ಕೂಡ ಫಾರ್ಮ್ ಆಯ್ತು. ಸೊ ಮಾರ್ಕೆಟ್ ರಿವರ್ಸ್ ಆಯ್ತು. ಸೊ ಇಲ್ಲಿಗೆ ವೇವ್ 1 ಆಯ್ತು, ವೇವ್ ಸಿ ನಲ್ಲಿ ವೇವ್ 1 ಆಯ್ತು, 2 ಆಯ್ತು, 3 ಕೂಡ ಕಂಪ್ಲೀಟ್ ಆಗಿತ್ತು ನಿನ್ನೆ. ಸೊ ಇವತ್ತು ವೇವ್ 4 ಆಯ್ತು. ಸೊ ವೇವ್ 5 ಇನ್ನು ನಡೀತಾ ಇದೆ. ಸೊ ವೇವ್ 5 ಏನಾದ್ರು ಫೇಲ್ಡ್ 5 ಆಗುತ್ತಾ ಅಥವಾ ಇನ್ನು ನಾಳೆ ಕಂಟಿನ್ಯೂ ಆಗುತ್ತಾ ವೇವ್ 5? ಸೊ ಕಾದ್ ನೋಡೋಣ. ಸೊ ಇದಿಷ್ಟು ನಮ್ಮ ನೆಫ್ಟಿದ ಅವರ್ಲಿ ಮತ್ತೆ 5 ಮಿನಿಟ್ಸ್ ಟೈಮ್ ಫ್ರೇಮ್. ಸೊ ಇವತ್ತು ನಾವು ಯಾವ ರೀತಿ ಟ್ರೇಡ್ ಮಾಡಬಹುದಾಗಿತ್ತು ಅಂತ ನಾವು 5 ಮಿನಿಟ್ಸ್ ಅಲ್ಲಿ ನೋಡೋಣ. ಸೊ ಆಸ್ ಇಟ್ ಈಸ್ ಇಚ್ಚಿಮೋಗ ಅಂತೀವಿ. ಸೊ ಮಾರ್ಕೆಟ್ ಗ್ಯಾಪ್ ಅಪ್ ಆಗ್ತಿರುತ್ತೆ. ಸೊ ನಮ್ಮ
ರೂಲ್ಸ್ ಪ್ರಕಾರ ಮಾರ್ಕೆಟ್ 100 ಪಾಯಿಂಟ್ ಒಳಗಡೆ ಗ್ಯಾಪ್ ಅಪ್ ಆಗಿ ಫಸ್ಟ್ನೇ ಕ್ಯಾಂಡ್ಲು ಮೂವ್ಮೆಂಟ್ ಗ್ರೀನ್ ಕಲರ್ ಕ್ಯಾಂಡಲ್ ಆಯ್ತು ಅಂತಂದ್ರೆ ನಾವಿಲ್ಲಿ ಎಂಟ್ರಿ ಆಗ್ಬೋದು ಅಂತ ನಾವು ನೋಡಿದ್ವಿ. ಸೊ ಮಾರ್ಕೆಟ್ ಕೂಡ ಇವತ್ತು ಗ್ಯಾಪ್ ಅಪ್ ಆಯ್ತು, ಫಸ್ಟ್ನೇ ಕ್ಯಾಂಡಲ್ ಮೂವ್ಮೆಂಟ್ ಗ್ರೀನ್ ಆಯ್ತು. ಸೊ ನಾವು ಇಲ್ಲಿ ಏನ್ ಮಾಡ್ಬೋದಾಗಿತ್ತು, ಪಿನ ಸೆಲ್ ಮಾಡ್ಬೋದಾಗಿತ್ತು. ಪಿನ ನಾವೇನ್ ಮಾಡ್ತೀವಿ, ಪಿನ ಸೆಲ್ ಮಾಡ್ತಾ ಇದ್ವಿ. ಸೊ ಏನಕ್ಕೆ ಸೆಲ್, ಏನಕ್ಕೆ ಬೈ ಮಾಡಬಾರ್ದು ಅಂತಂದ್ರೆ, ಸೊ ಮಾರ್ಕೆಟ್ ಯಾವಾಗ ಗ್ಯಾಪ್ ಅಪ್ ಆಗಿ ಒಂದು ದೊಡ್ಡ ಫಸ್ಟ್ನೇ ಕ್ಯಾಂಡಲ್ ಒಂದು ದೊಡ್ಡ ಮೂಮೆಂಟಮ್ ಕ್ಯಾಂಡಲ್ ಹೋಗುತ್ತೆ, ಅವಾಗ ಮಾರ್ಕೆಟ್ಗೆ ಜಾಸ್ತಿ ಶಕ್ತಿ ಇರಲ್ಲ, ಇನ್ನೂ ಮೇಲೆ ಹೋಗುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು, ಮಾರ್ಕೆಟ್ ಗ್ಯಾಪ್ ಅಪ್ ಆಯ್ತು, ಫಸ್ಟ್ನೇ ಕ್ಯಾಂಡಲ್ ಮೂಮೆಂಟಮ್ ಗ್ರೀನ್ ಆಯ್ತು, ಅಂದ್ರೆ ಜಾಸ್ತಿ ಮೇಲೆ ಹೋಗಿತ್ತು. ಅದ್ರಲ್ಲೂ ನಮಗೆ ಗೊತ್ತಿತ್ತು, ವೇವ್ ಅನಾಲಿಸಿಸ್ ಯಾರಿಗೆ ಗೊತ್ತಿದೆ ಅವ್ರಿಗೆ ಗೊತ್ತಿತ್ತು, ಇದು ವೇವ್ 4, ಇದರಲ್ಲಿ ನಾವು ಆಪ್ಷನ್ ಬೈಯಿಂಗ್ ಮಾಡೋಂಗಿಲ್ಲ, ಯಾಕಂದ್ರೆ ಇದು ಕರೆಕ್ಟಿವ್ ವೇವ್. ಸೊ ಇದು ಜಾಸ್ತಿ ಮೇಲ್ ಹೋಗಲ್ಲ ಅಂತಾನು ನಮಗೆ ಗೊತ್ತಿತ್ತು. ಸೊ ಅದಕ್ಕೆ ನಾವೇನ್ ಮಾಡ್ತಾ ಇದೀವಿ, ಆಪ್ಷನ್ ಸೆಲ್ಲಿಂಗ್ ಮಾಡ್ತಾ ಇದೀವಿ. ಸೊ ಇಲ್ಲಿ ನಾವೇನ್ ಮಾಡ್ತಾ ಇದೀವಿ, ಪಿ ನ ಸೆಲ್ ಮಾಡ್ತಾ ಇದೀವಿ. ಸೊ ಪಿ ನ ಸೆಲ್ ಮಾಡಿದ್ವಿ. ಸೊ ಏನ್ ಮಾಡಿದ್ವಿ, ಇಲ್ಲಿವರೆಗೂ ನಾವು ರೈಡ್ ಮಾಡಿದ್ವಿ. ಸೊ ಯಾವಾಗ ಇದು ಟಿ ಎಸ್ ಒಳಗಡೆ ಎಂಟ್ರಿ ಆಯ್ತು, ಸೊ ನಾವು ಅವಾಗ ಏನ್ ಮಾಡ್ತೀವಿ, ಸಿ ನ ಸೆಲ್ ಮಾಡ್ತೀವಿ. ಸೊ ಇದು ಇಲ್ಲಿ ಗ್ರೀನ್ ಕಲರ್ ಫಸ್ಟ್ನೇ ಕ್ಯಾಂಡಲ್ ಗ್ರೀನ್ ಕಲರ್ ಮೂವ್ಮೆಂಟ್ ಆದಾಗ ಪಿ ನ ಸೆಲ್ ಮಾಡ್ತೀವಿ. ಸೊ ಇಲ್ಲಿ ಯಾವಾಗ ಎಂಟ್ರಿ ಆಯ್ತಾ ಮಾರ್ಕೆಟ್, ಅವಾಗ ನಾವು ಸಿ ನ ಸೆಲ್ ಮಾಡ್ತೀವಿ. ಸೊ ಸಿ ನ ಸೆಲ್ ಮಾಡ್ತೀವಿ, ಪಿ ಸೆಲ್ ನ ಹಂಗೆ ಉಳಿಸ್ಕೊಂಡಿರ್ತೀವಿ, ಎಕ್ಸಿಟ್ ಮಾಡಿರಲ್ಲ. ಸೊ ಅದಾದ್ಮೇಲೆ ಯಾವಾಗ ಕೆ ಎಸ್ ಒಳಗಡೆ ಈ ಒಂದು ರೆಡ್ ಕಲರ್ ಒಂದು ಕ್ಯಾಂಡಲ್ ಎಂಟ್ರಿ ಆಗುತ್ತೋ ಅವಾಗ ನಾವು ಪಿ ಸೆಲ್ ನ ಎಕ್ಸಿಟ್ ಮಾಡ್ತೀವಿ, ಸಿ ಸೆಲ್ ನ ಹಂಗೆ ಉಳಿಸ್ಕೊಂತೀವಿ. ಸೊ ಯಾವಾಗ ಇದು ಟಿ ಎಸ್ ಕೇಸ್ ಒಳಗಡೆ ಎಂಟ್ರಿ ಆಗುತ್ತೋ ಅವಾಗ ನಾವು ಸಿ ಸೆಲ್ ನ ಹಂಗೆ ಉಳಿಸ್ಕೊಂತೀವಿ. ಸೊ ಅದಾದ್ಮೇಲೆ ನಾವ್ ಏನ್ ಮಾಡ್ತೀವಿ, ಇಷ್ಟು ಟ್ರೆಂಡ್ ನಾವು ರೈಡ್ ಮಾಡ್ತೀವಿ. ಸೊ ಅಕಸ್ಮಾತ್ ನೀವು ಟ್ರೆಂಡ್ ಲೈನ್ ಏನಾದ್ರು ಹಾಕೊಂಡಿದ್ರಿ ಅಂತಂದ್ರೆ, ಸೊ ನೀವೇನಾದ್ರೂ ಈ ಒಂದು ಟ್ರೆಂಡ್ ಲೈನ್ ಹಾಕೊಂಡಿದ್ರಿ ಅಂತಂದ್ರೆ, ಸೊ ನಿಮಗೆ ಗೊತ್ತಿರುತ್ತೆ ಇಲ್ಲಿ ಬಂದಾಗ ನಾವು ಎಕ್ಸಿಟ್ ಆಗ್ಬೋದು ಅಂತ. ಅಕಸ್ಮಾತ್ ನೀವು ಈ ಟ್ರೆಂಡ್ ಲೈನ್ ಹಾಕೊಂಡಿಲ್ಲ ಅಂತಾನೆ ನಾವು ತಿಳ್ಕೊಂಡ್ರೆ ಸಮೇತ, ಸೊ ಮಾರ್ಕೆಟ್ ಫುಲ್ ಅವ್ರ ಸೈಡ್ ವೈಸ್ ಇತ್ತು, ನಮಗೆ ಸಿ ನ ಸೆಲ್ ಮಾಡೋದ್ರಿಂದ ಸೊ ತೀಟಾ ಡಿಕೆ ಆಗುತ್ತೆ. ಸೊ ಆ ಒಂದು ತೀಟಾ ಡಿಕೆನ ನಾವು ಗೈನ್ ಮಾಡ್ತಾ ಹೋಗ್ತೀವಿ. ಸೊ ಇದು ಆಸ್ ಸಿಂಪಲ್ ಆಗಿ. ಸೊ ನಾವಿಲ್ಲಿ ಸಿ ಸೆಲ್ ಮಾಡಿದ್ವಿ. ಸೊ ಅರೌಂಡ್ ನೀವು ಇಲ್ಲಿ ಸಿ ಸೆಲ್ ಮಾಡಿದಾಗ ನಮಗೆ ಒಂದು 160 ಪಾಯಿಂಟ್ಗೆ ನಾವು ಸಿ ಸೆಲ್ ಮಾಡಿದ್ವಿ. ಸೊ ನಮ್ಗೆ 160 ಪಾಯಿಂಟ್ಗೆ ನಾವು ಸಿ ನ ಸೆಲ್ ಮಾಡಿದ್ವು ಈ ಒಂದು ಪಾಯಿಂಟ್ ಅಲ್ಲಿ. ಸೊ ನಾವು ಯಾವಾಗ 160 ಪಾಯಿಂಟ್ಗೆ ಸಿ ನ ಸೆಲ್ ಮಾಡಿದ್ವು, ಸೊ ನಾವು ಇವತ್ತೆಲ್ಲ ರೈಡ್ ಮಾಡೋದ್ರ ಸಮೇತ ನಮ್ಗೆ ಅರೌಂಡ್ ಒಂದು 100 ರೂಪಾಯಿಗೆ ಬಂದಿತ್ತು ಈ ಒಂದು ಸ್ಟ್ರೈಕ್ ಪ್ರೈಸ್. ಸೊ ಯಾವ್ದೊಂದು 25,600 ನಾವು ಸಿ ಸೆಲ್ ಮಾಡಿದ್ವು. ಸೊ ನಾವು 160 ರೂಪಾಯಿಗೆ ಸೆಲ್ ಮಾಡಿದ್ವು. ಸೊ 90 ರೂಪಾಯಿಗೆಲ್ಲ ಹೋಗಿತ್ತು. ಸೊ ನೀವು ಮಾರ್ಕೆಟ್ ಕ್ಲೋಸ್ ಆಗೋರು ಹಿಡ್ಕೊಂಡಿರೋ ಸಮೇತ ನೀವು ಆರಾಮಾಗಿ 100 ರೂಪಾಯಿಗೆ ಸಮೇತ ಎಕ್ಸಿಟ್ ಆಗೋದಾಗಿತ್ತು. ಸೊ ನಾವಿಲ್ಲಿ ಒಂದು 60 ಪಾಯಿಂಟ್ ನ ಇವತ್ತು ಕ್ಯಾಪ್ಚರ್ ಮಾಡಿದ್ವಿ. ಸೊ ಇದು ಯಾವುದೇ ಬೈ ಸೆಲ್ ರೆಕಮೆಂಡೇಶನ್ ಅಲ್ಲ. ಸೊ ಇವತ್ತು ಏನ್ ಮಾಡ್ಬೋದಾಗಿತ್ತು ಅನ್ನೋ ಒಂದು ಲಾಜಿಕ್ ಅಷ್ಟೇ. ಸೊ ನೀವು ಹಿಂಗೆ ಮಾಡ್ಬೇಕಾಗಿತ್ತು ಅಂತಲ್ಲ, ಸೊ ನೀವು ಹೆಂಗ್ ಬೇಕಾದ್ರೂ ಮಾಡ್ಬೋದಾಗಿತ್ತು. ಆದ್ರೆ ನಾನು ಯಾವ ರೀತಿ ಮಾಡಿದೆ ಅಂತ ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಇದಿಷ್ಟು ನಾವು ನಿಫ್ಟಿ ನೋಡಿದ್ವಿ. ಸೊ ನಾವು ನೆಕ್ಸ್ಟ್ ನಿಫ್ಟಿ ಮಿಡ್ ಕ್ಯಾಪ್ ಅಲ್ಲಿ ನೋಡೋಣ. ಸೊ ನಿಫ್ಟಿ ಮಿಡ್ ಸೆಲೆಕ್ಟ್ ಅಲ್ಲಿ ನೋಡೋದಾದ್ರೆ, ಸೊ ನಾವು ನೆನ್ನೆನೆ ಮಾತಾಡಿದ್ವಿ. ಸೊ ಏನು ಅಂತಂದ್ರೆ ಇಲ್ಲಿ ಕೆ ಎಸ್ ಇದ್ರೊಳಗಡೆ ಎಂಟ್ರಿ ಆಗಿದೆ ಅಂತ. ಸೊ ಅದಕ್ಕಿಂತ ಮುಂಚೆ ನಿಮ್ಗೆ 4 ಅವರ್ಸ್ ಅಲ್ಲಿ ಹೋಗಿ ತೋರಿಸ್ತೀವಿ. ಸೊ 4 ಅವರ್ಸ್ ಬಂದ್ವಿ. ಸೊ 4 ಅವರ್ಸ್ ಬಂದ ಮೇಲೆ ನಾವ್ ಇಲ್ಲಿ ಏನ್ ಮಾಡಿದ್ವಿ, ಗ್ರೀನ್ ಝೋನ್ ನ ಮಾರ್ಕ್ ಮಾಡ್ಕೊಂಡ್ವಿ, ಅಂದ್ರೆ ಗ್ರೀನ್ ಕಲರ್ ಲೈನ್ ನ ಮಾರ್ಕ್ ಮಾಡ್ಕೊಂಡ್ವಿ. ಏನಕ್ಕೆ, ಇದು RSI ಬಂದ್ಬಿಟ್ಟು ಯೆಲ್ಲೋ ಲೈನ್ ಈ ಪರ್ಪಲ್ ಲೈನ್ ಬ್ರೇಕ್ ಮಾಡಿದೆ ಅಂತ ಈ ಒಂದು ಗ್ರೀನ್ ಝೋನ್ ಮಾರ್ಕ್ ಮಾಡ್ಕೊಂಡ್ವಿ. ಸೊ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಏನ್ ಮಾಡಿದ್ವಿ, ನಾವು 30 ಮಿನಿಟ್ಸ್ ಟೈಮ್ ಫ್ರೇಮ್ ಬಂದ್ವಿ. ಸೊ 30 ಮಿನಿಟ್ಸ್ ಟೈಮ್ ಫ್ರೇಮ್ ಬಂದ್ವಿ. ಇದು ಯಾವಾಗ ಐದರ್ EMA ನ ಕ್ರಾಸ್ ಮಾಡಿದ್ರು ಅವಾಗ ನಾವು ಎಂಟ್ರಿ ಆಗೋದಾಗಿತ್ತು. ಇಲ್ಲ ನಿಮ್ಗೆ ಡಬಲ್ ಕನ್ಫರ್ಮೇಶನ್ ಬೇಕು ಅಂದ್ರೆ ಈ KS ನ ಕ್ರಾಸ್ ಮಾಡಿದಾಗ ಆದ್ರೂ ನೀವು ಎಂಟ್ರಿ ಆಗೋದಾಗಿತ್ತು. ಸೊ ನಾವಿಲ್ಲಿ ನಿನ್ನೆ ಎಂಟ್ರಿ ಆಗಿದ್ವಿ. ಸೊ ನಮಗೆ ನಿನ್ನೆ ಇಂಡಿಕೇಶನ್ ಸಿಕ್ತು ಮಾರ್ಕೆಟ್ ಮೇಲ್ಗಡೆ ಹೋಗುತ್ತೆ, ಐದರ್ ಕೆಳಗಡೆ ಬೀಳೋ ಮಾರ್ಕೆಟ್ ಟ್ರೆಂಡ್ ಚೇಂಜ್ ಆಯ್ತು ಅಂತ ನಮಗೆ ಇಂಡಿಕೇಶನ್ ಸಿಕ್ತು. ಸೊ ನಾವೇನ್ ಮಾಡಿದ್ವಿ, ಈ ಒಂದು ಕ್ಯಾಂಡಲ್ ಕ್ಲೋಸಿಂಗ್ ಅಲ್ಲಾದ್ರೂ ನಾವು ಎಂಟ್ರಿ ಆಗಬಹುದಾಗಿತ್ತು. ಸೊ ಇಲ್ಲೇ ಎಂಟ್ರಿ ಆಗಿದ್ವಿ ಅಂತ ತಿಳ್ಕೊಂಡ್ರೆ ಸಮೇತ ಮಾರನೇ ದಿನ ಇವತ್ತು ಏನಾಯ್ತು, ಮಾರ್ಕೆಟ್ ಗ್ಯಾಪ್ ಅಪ್ ಆಯ್ತು. ಸೊ ಗ್ಯಾಪ್ ಅಪ್ ಆಯ್ತು, ಮಾರ್ಕೆಟ್ ಮೇಲ್ಗಡೆ ಹೋಯ್ತು. ಸೊ ಇಲ್ಲಿ ಕೆಳಗಡೆ ಇನ್ನು ಬಂದು KS ನ ಕ್ರಾಸ್ ಮಾಡಿಲ್ಲ, ಇದು ನಮ್ಮ ಸ್ಟಾಪ್ ಲಾಸ್.
ಸೊ ಇಲ್ಲಿ ಏನಾದ್ರು ಮಾರ್ಕೆಟ್ ಇವತ್ತು ಇದ್ರ ಒಳಗಡೆ ಬಂದಿದ್ರೆ ನಾವು ಇಲ್ಲಿ ಎಕ್ಸಿಟ್ ಆಗೋದಾಗಿತ್ತು, ಆದ್ರೆ ಮಾರ್ಕೆಟ್ ಇದ್ರ ಒಳಗಡೆ ಬಂದಿಲ್ಲ. ಸೊ ನಮ್ಗೆ ಇನ್ನು ಏನಿದೆ, ಸೊ ಮಾರ್ಕೆಟ್ ಇನ್ನು ಮೂವ್ಮೆಂಟ್ ಕೆಳಗಡೆ ಬೀಳೋ ಮೂವ್ಮೆಂಟ್ ಸದ್ಯಕ್ಕೆ ಇಲ್ಲ ಅಂತ ತೋರಿಸ್ತಿದೆ, ಇದ್ರ ಇಂಡಿಕೇಶನ್. ಸೊ ನಾವು ಇನ್ನೂ ಸ್ಟಿಲ್ ಈ ಒಂದು ಪೊಸಿಷನ್ ನ ಹೋಲ್ಡ್ ಮಾಡಿದ್ವಿ. ಸೊ ಎಲ್ಲಿವರೆಗೂ ಹೋಲ್ಡ್ ಮಾಡಿರ್ತೀವಿ, ಯಾವಾಗ ಇದು KS ಒಳಗಡೆ ಎಂಟ್ರಿ ಆಗುತ್ತೋ ಅಲ್ಲಿವರೆಗೂ ನಾವು ಇದನ್ನ ಎಕ್ಸಿಟ್ ಮಾಡಲ್ಲ. ಸೊ ನಿಮ್ಗೆ ಈ ಒಂದು ಪ್ರಾಫಿಟ್ ಸಾಕು ಅಂತಂದ್ರೆ ನೀವು ಇಲ್ಲೇ ಬುಕ್ ಮಾಡ್ಕೊಂಡು ಎಕ್ಸಿಟ್ ಆಗ್ಬೋದು. ಸೊ ಇಲ್ಲ ನಾನು ರೈಡ್ ಮಾಡ್ತೀನಿ, ಸೊ ವೆಯ್ಟ್ ಮಾಡ್ತೀನಿ, ಯಾವಾಗ KS ಒಳಗಡೆ ಎಂಟ್ರಿ ಆಗುತ್ತೋ ಅವಾಗಲೇ ನಾನು ಎಕ್ಸಿಟ್ ಮಾಡ್ತೀನಿ ಅಂತ ಇದ್ರು ಓಕೆ, ಆ ರೀತಿ ನೀವು ಮಾಡ್ತಾ ಹೋಗ್ಬೋದು. ಸೊ ಇದಿಷ್ಟು ನಮ್ಮ ಇವತ್ತು ಡೈಲಿ ಅನಾಲಿಸಿಸ್. ಸೊ ಯಾರ್ಯಾರಿಗೆ ಡೌಟ್ ಇದೆ, ಯಾರ್ಯಾರಿಗೆ ಇನ್ನೂ ಕ್ಲಾರಿಫಿಕೇಶನ್ ಬೇಕು, ಸೊ ಅವರೆಲ್ಲ ಕಮೆಂಟ್ ಮಾಡಿ. ಸೊ ನಾನು ರಿಪ್ಲೈ ಮಾಡೋಕೆ ಟ್ರೈ ಮಾಡ್ತೀನಿ. ಸೊ Q&A ಸೆಕ್ಷನ್ ತಗೊಳಕ್ಕೂ ಟ್ರೈ ಮಾಡ್ತೀನಿ. ಸೊ ಇಲ್ಲ ಐದರ್ ವೀಕ್ಲಿ ನಾವು ಒಂದು ಝೂಮ್ ಮೀಟಿಂಗ್ನ ಅರೇಂಜ್ ಮಾಡ್ತಾನೆ ಇರ್ತೀವಿ. ಸೊ ನಿಮ್ಗೆ ಏನೇ ಡೌಟ್ ಇತ್ತು ಅಂದ್ರೂ ಅದು ಕ್ಲಾರಿಫೈ ಮಾಡ್ಕೋಬೋದು. ಸೊ ಡೈಲಿ ನೀವು ಆದಷ್ಟು ಪೇಪರ್ ಟ್ರೇಡಿಂಗ್ ಮಾಡೋಕೆ ಟ್ರೈ ಮಾಡಿ. ಸೊ ನಿಮ್ಗೆ ಯಾವ ಕಾನ್ಫಿಡೆನ್ಸ್ ಬರುತ್ತೋ ಅವಾಗ ಮಾತ್ರ ನಿಮ್ ರಿಯಲ್ ಅಮೌಂಟ್ನ ಸ್ವಲ್ಪನೇ ಇನ್ಕ್ರೀಸ್ ಮಾಡ್ತಾ ಹೋಗಿ. ಸೊ ಡೈರೆಕ್ಟ್ ಒಂದೇ ಸಲ ನಿಮ್ಮ ರಿಯಲ್ ದುಡ್ಡನ್ನ ಹಾಕಕ್ ಹೋಗ್ಬೋದು. ಯಾಕೆಂದ್ರೆ ಮಾರ್ಕೆಟ್ ನೀವು ಒಂದಿನ ಪ್ರಾಫಿಟ್ ಮಾಡೋದು, ಆ ಒಂದಿನ ಪ್ರಾಫಿಟ್ ಹಿಡ್ಕೊಂಡು ನೀವು ಡೈಲಿ ಪ್ರಾಫಿಟ್ ಮಾಡ್ತೀರ ಅಂತ ಹೇಳಕ್ಕಾಗಲ್ಲ. ಸೊ ಕನ್ಸಿಸ್ಟೆಂಟ್ ಆಗಿ ಪೇಪರ್ ಟ್ರೇಡಿಂಗ್ ಮಾಡಿ ಯಾವಾಗ ಕಾನ್ಫಿಡೆನ್ಸ್ ಬರುತ್ತೋ ಅವಾಗ ಮಾತ್ರ ರಿಯಲ್ ಅಮೌಂಟ್ನ ಹಾಕ್ತಾರೆ. ಸೊ ಇಷ್ಟು ಹೇಳಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಸೊ ಕೀಪ್ ಲರ್ನಿಂಗ್, ಕೀಪ್ ಗ್ರೋಯಿಂಗ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.